ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ನಾವು ದೇವದೂತರ ಅದ್ಭುತವಾದ ವಿಷಯಗಳನ್ನು ನೋಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಹಂಚ್ಕೊಳ್ರಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ದೇವದೂತರು ನಿಜವಾಗಲೂ ಇದ್ದಾರಾ? ಏಲಿಯನ್ಸ್ ನಿಜವಾಗಲೂ ಇದ್ದಾರೋ ಇಲ್ಲವೋ ಎಂದು ಹೇಳಲಾಗುವುದಿಲ್ಲ. ಆದರೆ ದೇವದೂತರು ಇದ್ದಾರೆ ಎಂಬುದನ್ನು ಖಂಡಿತವಾಗಿ ಹೇಳುತ್ತೇನೆ. ಇದ್ದರೆ ಎಂದರೆ ಹೇಗೆ ಇದ್ದಾರೆ, ಎಲ್ಲಿ ಇದ್ದಾರೆ, ಅವರ ಕೆಲಸವೇನು, ಎಷ್ಟು ಇದ್ದಾವೆ, ಹೇಗೆ ಇದ್ದಾವೆ, ಎಲ್ಲಿ ಇದ್ದಾವೆ, ಇಂತಹ ಪ್ರಶ್ನೆಗಳಿಗೆ ಸಮಾಧಾನ ಬೇಕು. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸುತ್ತೇನೆ. 25 ಅದ್ಭುತವಾದ ವಿಷಯಗಳನ್ನು ನಿಮ್ಮ ಮುಂದೆಗೆ ತೆಗೆದುಕೊಂಡು ಬರುತ್ತೇನೆ. ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಸಮಯ ತೆಗೆದುಕೊಂಡು ನೋಡಿ. ದೇವದೂತರು ಎಂದರೆ ನಮ್ಮ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಇರುತ್ತವೆ, ಅರ್ಥವಾಗದ ಆಲೋಚನೆಗಳು ಇರುತ್ತವೆ. ಆದರೆ ಈ ಅದ್ಭುತವಾದ ವಿಷಯವನ್ನು ನೋಡಿ, ಆಗ ದೇವದೂತರ ಬಗ್ಗೆ ಪೂರ್ತಿಯಾಗಿ ಅರ್ಥವಾಗುತ್ತದೆ. ಮನುಷ್ಯನ ಸೃಷ್ಟಿಗಿಂತ ಮೊದಲೇ ಸೃಷ್ಟಿಯ ಒಂದು ಭಾಗದಲ್ಲಿ ದೇವದೂತರನ್ನು ಸೃಷ್ಟಿ ಮಾಡಿದರು. ಮನುಷ್ಯರಿಗಿಂತ ಮೊದಲು ಇದ್ದವರು ದೇವದೂತರು. ಮನುಷ್ಯರಿಗೆ ದೇವದೂತರ ಮಧ್ಯದಲ್ಲಿ ಟೈಮ್ ಗ್ಯಾಪ್ ಇರುತ್ತದೆ ಎಂದರೆ ಇರುತ್ತೆ. ಬಿಲಿಯನ್ ವರ್ಷ ಇರಬಹುದು. ದೇವದೂತರ ಬಗ್ಗೆ ಓದುವಾಗ ಸಿಂಹವಾಗಿ, ಎತ್ತಾಗಿ, ಪಕ್ಷಿಯಾಗಿ, ವಿಧವಾಗಿ ಇರುತ್ತದೆ ಅಲ್ಲವಾ? ಪ್ರಾಣಿಗಳ ಸೃಷ್ಟಿ ಕೂಡ ಅಷ್ಟೇ. ಜೀವರಾಶಿಗಳು ಕೂಡ ಹಾಗೆ ಸೃಷ್ಟಿಸಲ್ಪಟ್ಟವು. ದೂತರು ಎಂಬುದು ಒಂದು ಆತ್ಮ ಸ್ವರೂಪ ಪರಿಚಯ ಮಾಡುವುದಕ್ಕೆ ಸೃಷ್ಟಿಸಲ್ಪಟ್ಟವು. ದೇವರಿಗೆ ಕೆಲಸ ಮಾಡಲು, ಮನುಷ್ಯರಿಗೆ ರಕ್ಷಣೆ ಮಾಡಲು, ಸೇವೆ ಮಾಡಲು, ಸೇವಕರಾಗಿ ಇರಲು ಮಾತ್ರವೇ ಈ ದೇವದೂತರು. ದೇವದೂತರನ್ನು ಆರಾಧಿಸಲು, ಪೂಜಿಸಲು ಯೋಗ್ಯರಲ್ಲ. ಅವುಗಳನ್ನು ಆರಾಧಿಸಲು ಬಾರದು, ಪೂಜಿಸಲೂ ಬಾರದು. ನಾವು ಬಳಸುವ ಪೆನ್ನು, ಪುಸ್ತಕ, ಲ್ಯಾಪ್ಟಾಪ್ ಅನ್ನು ಆರಾಧಿಸುವ ರೀತಿ ಇರುತ್ತದೆ. ದೂತರು ದೇವರನ್ನೇ ಮಾತ್ರ ಅನುಸರಿಸುತ್ತವೆ, ಪೂಜಿಸುತ್ತವೆ, ಆರಾಧಿಸುತ್ತವೆ. ಒಂದು ವೇಳೆ ದೇವದೂತರೊಳಗೆ ಯಾರಾದರೂ ಪೂಜಿಸಲ್ಪಟ್ಟರೆ ಅವರು ದೇವರ ದೂತರಲ್ಲ, ಅವರು ದೇವರಿಗೆ ವಿರೋಧಿ. ದೂತರಿಗೆ ಗಂಡಸರು, ಹೆಂಗಸರು ಎಂಬ ಲಿಂಗಗಳು ಇರುವುದಿಲ್ಲ. ಪರಲೋಕದಲ್ಲಿ ಉಂಟು ಮಾಡಿದವರು ಅವರು. ಅವರಿಗೆ ಲಿಂಗಗಳು ಇರುವುದಿಲ್ಲ. ವಸ್ತುಗಳಿಗೆ ಹೋಲಿಸುತ್ತಾರೆ. ಆದರೆ ಕರೆಯುವುದು, ಬರೆಯಲ್ಪಟ್ಟಿರುವುದು ಮಾತ್ರ ಗಂಡಸರಾಗಿ ಬರೆಯಲ್ಪಟ್ಟರು. ತುಂಬ ಕಡೆ ದೇವದೂತರನ್ನು ಪುರುಷ ಸಂಬೋಧನವಾಗಿ ಬಳಸುತ್ತಿದ್ದಾರೆ. ಹಾಗೆ ಬಳಸಬೇಕು. ಗಾಬ್ರಿಯೇಲ್, ಮಿಕಾಯೇಲ್ ಇಂತಹ ಪ್ರಧಾನ ದೂತರನ್ನು ಕೂಡ ಪುರುಷರಾಗಿಯೇ ಬಳಸಿದರು. ದೇವದೂತರಿಗೆ ಮನುಷ್ಯರ ಹಾಗೆ ಕಾಮರೂಪವೂ ಇರುವುದಿಲ್ಲ, ಕಾಮ ಆಸೆಗಳೂ ಇರುವುದಿಲ್ಲ. ಅವರು ಮದುವೆ ಮಾಡಿಕೊಳ್ಳುವುದಿಲ್ಲ, ಮಕ್ಕಳನ್ನು ಹೆರುವುದಿಲ್ಲ. ಅವರು ಆತ್ಮಗಳು ಮಾತ್ರ ಅಷ್ಟೇ. ಅವರಲ್ಲಿ ಪುನರುತ್ಪತ್ತಿ ಎಂಬುದು ಇರುವುದಿಲ್ಲ. ದೇವದೂತರಿಗೆ ಸಾವು ಇರುವುದಿಲ್ಲ. ಅವರು ಸತ್ತು ಹೋಗುವುದಿಲ್ಲ. ಪಿಶಾಚನೂ ಆದ ಸೈತಾನನನ್ನು ಸಾಯಿಸಬಹುದು ಅಲ್ಲವಾ? ನಾಶ ಮಾಡಬಹುದು ಅಲ್ಲವಾ? ದೇವರು ಇನ್ನೂ ಕೂಡ ಯಾಕೆ ನಾಶ ಮಾಡಲಿಲ್ಲ? ಮನುಷ್ಯರನ್ನು ಹಾಳು ಮಾಡುತ್ತಿದ್ದಾನೆ ಅಲ್ಲವಾ ಎಂದು ಹೇಳುತ್ತಿರುತ್ತಾರೆ. ಆದರೆ ಸಾವೇ ಇಲ್ಲದ ಆತ್ಮಗಳು ಅವರು. ದೇವದೂತರು ಸೃಷ್ಟಿಸಲ್ಪಟ್ಟವರು, ಅವರಿಗೆ ಅವರೇ ಬಂದವರು ಅಲ್ಲ, ಮಕ್ಕಳನ್ನು ಹೆರುವವರು ಅಲ್ಲವೇ ಅಲ್ಲ. ಭೂಮಿ, ಆಕಾಶವು, ದೃಶ್ಯಗಳು, ಅದೃಶ್ಯಗಳು, ಅಧಿಕಾರಿಗಳು, ಪ್ರಧಾನರು ಹೀಗೆ ಸೃಷ್ಟಿಸಲ್ಪಟ್ಟವರು ದೇವರ ಕೈಯಲ್ಲಿ ಸೃಷ್ಟಿಸಲ್ಪಟ್ಟವರೇ ಹೊರತು ಅವರಿಗೆ ಅವರೇ ಬಂದವರು ಅಲ್ಲ. ಏನೋ ಹಾಗೆ ಬಂದವರು ಅಲ್ಲ, ಮಕ್ಕಳನ್ನು ಹೆರುವವರು ಅಲ್ಲವೇ ಅಲ್ಲ. ದೇವದೂತರಲ್ಲಿಯೇ ಸ್ವಲ್ಪ ದೂತರು ದೇವರಿಗೆ ವಿರೋಧವಾಗಿ ಕೆಲಸ ಮಾಡಿ ದಬ್ಬಲ್ಪಟ್ಟರು. ಅವರೇ ಪಿಶಾಚನ ಸೈನ್ಯ. ಪಿಶಾಚನ ಸೈನ್ಯವು ಅನ್ನುತ್ತೇವೆ. 1/3 ಭಾಗವನ್ನು ನೂಕಲ್ಪಟ್ಟರು. ಇವರೇ ತುಂಬ ಜಾಗದಲ್ಲಿ ನಕ್ಷತ್ರಗಳಿಗೆ ಹೋಲಿಸಲ್ಪಟ್ಟಿದ್ದಾರೆ. ಹಾಗೆ ಇದ್ದಾರೆ. ಕೋಟ್ಯಾನುಕೋಟಿಯಾಗಿ ಸಂಚರಿಸುತ್ತಾ ಇರಬೇಕು ಅಲ್ಲವಾ? ಇರಬೇಕು ಎಂದು ಅಂದುಕೊಳ್ಳುತ್ತೀರಾ ಅಲ್ಲ? ಹಾಗೆ ಎದುರಾಗಿ ಪಾಪ ಮಾಡಿದವರನ್ನು ಪಾತಾಳದಲ್ಲಿ ಬಂಧಿಸಿ ಇಟ್ಟಿದ್ದಾರೆ. ಹೀಗೆ ಪಿಶಾಚನ ದೂತರು ಲೋಕವನ್ನು ಮಾಯೆ ಮಾಡುತ್ತಿದ್ದಾರೆ, ನಾಶಕ್ಕೆ ತೆಗೆದುಕೊಂಡು ಹೋಗುತ್ತಾ ಇದ್ದಾರೆ. ನೂಕಲ್ಪಟ್ಟವರು ಅನೇಕ ಮಂದಿ ನ್ಯಾಯ ತೀರ್ಪಿನ ದಿನದವರೆಗೆ ಬಂಧಿಸಲ್ಪಟ್ಟಿದ್ದಾರೆ, ಅಲ್ಲೇ ಇರುತ್ತಾರೆ ಕೂಡ. ದೇವದೂತರು ವಿಧವಾಗಿ ಇದ್ದರೂ ಕೂಡ, ವಿಧವಾದ ಕೆಲಸಗಳನ್ನು ಮಾಡಿದರೂ ಕೂಡ ಮಾನವನ ಲೋಕದಲ್ಲಿ ಮಾನವನಾಗಿ ಇರುತ್ತಾರೆ, ಇರಲು ಸಾಧ್ಯ ಕೂಡ. ಮನುಷ್ಯರ ರೂಪವನ್ನು ಧರಿಸಿಕೊಳ್ಳುತ್ತವೆ, ಆತಿಥ್ಯ ಕೂಡ ಸ್ವೀಕರಿಸಿದವು ಎಂದು ನಾವು ಓದುತ್ತೇವೆ. ಮನುಷ್ಯರ ಕೆಲಸದ ಮೇಲೆ ಬಂದಾಗ ಮಾನವನ ರೂಪಕ್ಕೆ ಬರುತ್ತಾರೆ ದೂತರು. ನಾವು ಅಂದುಕೊಳ್ಳುತ್ತೇವೆ ದೂತರ ಹಾಗೆ ಬೆಳ್ಳಗೆ ಇದ್ದರೆ, ರೆಕ್ಕೆಗಳು ಇದ್ದರೆ ಹಾರಿ ಹೋಗುತ್ತೇವೆ ಎಂದು ನಾವು ಊಹಿಸಿಕೊಳ್ಳುತ್ತೇವೆ. ಮಾನವನು ದೂತರುಗಳು ಆಗುವುದಿಲ್ಲ. ಮಾನವನ ಸ್ವರೂಪ ಇಹಲೋಕದ ಶರೀರದಿಂದ ಪರಲೋಕ ಸೃಷ್ಟಿಯೊಳಗೆ ಹೋಗಲು ಆಗುವುದಿಲ್ಲ. ದೂತರು ಆಗುವುದಿಲ್ಲ, ಹಾಗೆ ಆಗಲು ಆಗುವುದಿಲ್ಲ, ಹಾಗೆ ಇರಲು ಆಗುವುದೂ ಇಲ್ಲ. ರೂಪಾಂತರವಾಗಿ ಮಾರ್ಪಟ್ಟು
ನಷ್ಟಪಟ್ಟರೂ ಪರಲೋಕಕ್ಕೆ ಆತ್ಮ ಸ್ವರೂಪ ಧರಿಸಬೇಕು. ಭೂಮಿಯ ಮೇಲೆ ಕ್ರಿಸ್ತನ ಮೂಲಕ ಮಹಿಮಾ ಶರೀರವನ್ನು ಧರಿಸಬಹುದು ಹೊರತು ದೇವದೂತರ ಸ್ವರೂಪವನ್ನು ಮಾನವನು ಧರಿಸಲು ಆಗುವುದಿಲ್ಲ. ಪ್ರಧಾನ ದೂತರು, ಸೆರೋಪಿಯರು, ಕೆರೋಬಿಯರು, 4 ಜೀವಿಗಳು ಹೀಗೆ ವಿಧ ವಿಧವಾಗಿ ಇರುತ್ತಾರೆ. ಅವರಿಗೆ ಒಂದು ಕ್ರಮ ಕೂಡ ಇರುತ್ತೆ. 2 ರೆಕ್ಕೆಗಳಿಂದ ಸ್ವಲ್ಪ ದೂತರು, 4 ರೆಕ್ಕೆಗಳಿಂದ ಸ್ವಲ್ಪ ದೂತರು, 6 ರೆಕ್ಕೆಗಳಿಂದ ಸ್ವಲ್ಪ ದೂತರು, ಮೈಯೆಲ್ಲ ಕಣ್ಣುಗಳು ಸ್ವಲ್ಪ ದೂತರು, ಹೀಗೆ ವಿಧ ವಿಧವಾಗಿ ದೇವದೂತರು ಇರುತ್ತಾರೆ. ದೇವದೂತರು ಎಂದ ಕೂಡಲೇ ನಾವು ಒಂದೇ ವಿಧವಾಗಿ ಊಹಿಸಿಕೊಳ್ಳುತ್ತೇವೆ, ಆದರೆ ಬೇರೆ ಬೇರೆ ವಿಧವಾಗಿ ಇರುತ್ತಾರೆ. ದೇವದೂತರು ಎಷ್ಟು ಇರಬಹುದು, ಎಷ್ಟು ಗುಂಪುಗಳು ಇರಬಹುದು ಎಂದು ಅಂದುಕೊಳ್ಳುತ್ತೀರಾ? ಲಕ್ಷಾಂತರ ದೇವದೂತರು ಇದ್ದಾರೆ ಮತ್ತು ಶತಕೋಟಿ ದೇವದೂತರು ಇದ್ದಾರೆ. ಅವರು ಲೆಕ್ಕಿಸಲು ಲೆಕ್ಕಕ್ಕೆ ಸಿಗಲು ಆಗದಿರುವಷ್ಟು ಸೈನ್ಯ ಅವರಿಗೆ ಇದೆ. ನಮ್ಮ ಕೈಯಲ್ಲಿ ಲೆಕ್ಕಿಸಲು ಅಸಾಧ್ಯ. ಅವರು ಕಾಣಿಸದಂತಹ ಆತ್ಮೀಕ ತತ್ವದಲ್ಲಿ ಕೋಟಿಗಟ್ಟಲೆ ದೇವದೂತರು ಇದ್ದಾರೆ. ಅಷ್ಟೊಂದು ಸೈನ್ಯವು ದೇವರಿಗೆ ಇದೆ. ದೂತರಿಗೂ ಕೂಡ ಒಂದು ಕ್ರಮವಿರುತ್ತದೆ, ಅಧಿಕಾರವಿರುತ್ತದೆ, ಪ್ರತ್ಯೇಕವಿರುತ್ತದೆ. ಅವರಿಗೂ ಕೂಡ ಒಂದು ಕೆಲಸವಿರುತ್ತದೆ. ದೇವದೂತರು ಎಲ್ಲರೂ ಕೂಡ ಸರಿಸಮಾನವಾಗಿ ಕಾರ್ಯ ಮಾಡುವುದಿಲ್ಲ. ಅವರನ್ನು ಕೂಡ ಸಮಾನವಾಗಿ ಸೃಷ್ಟಿಸಲ್ಪಡಲಿಲ್ಲ. ಅವರಿಗೂ ಕೂಡ ಒಂದು ಕ್ರಮವಿರುತ್ತದೆ. ಪ್ರತ್ಯೇಕ ಅಧಿಕಾರಿಗಳು ಇರುತ್ತಾರೆ. ದೇವದೂತರು ಆಹಾರವನ್ನು ಮನುಷ್ಯರು ಕೂಡ ತಿನ್ನುತ್ತಾರೆ ಕೂಡ. ದೇವದೂತರ ಆಹಾರವನ್ನು ಮನುಷ್ಯರು ತಿಂದರು ಎಂದು ಅದನ್ನು ಮನ್ನಾ ಎಂದುಕೊಂಡರು ಎಂದು ನಾವು ಓದುತ್ತೇವೆ. ಅದು ನಮಗೆ ತಿಳಿದಿದೆ. ದೂತರು ಕೂಡ ಮನುಷ್ಯರು ತಿನ್ನುವಂತಹ ಆಹಾರವನ್ನು ಕೂಡ ದೇವದೂತರು ತಿನ್ನಬಹುದು. ಅವುಗಳಿಗೆ ಅರ್ಹತೆ ಇದೆ. ಮನುಷ್ಯರು ದೈಹಿಕವಾಗಿ ತಿನ್ನುವಂತಹ ಆಹಾರವನ್ನು ತಿನ್ನುವಂತಹ ಅರ್ಹತೆ ಇದೆ ಕೂಡ. ದೇವದೂತರು ಎಂಬುದು ಬಲಶೂರರು, ಬಲ ಇರುವಂಥವರು, ಬಲಿಷ್ಠರು, ಅತಿ ದೊಡ್ಡವರು, ಬೆಂಕಿಯ ರೂಪವುಳ್ಳವರು, ಕಣ್ಣುಳ್ಳವರು, ಶಕ್ತಿವಂತ ದೂತರು, ಹೀಗೆ ವಿಧ ವಿಧವಾಗಿ ಇರುತ್ತಾರೆ. ಮಾನವನ ಶಕ್ತಿಗಿಂತ ತುಂಬ ವಿಭಿನ್ನವಾಗಿ ಶಕ್ತಿವಂತರಾಗಿ ಬಲಿಷ್ಠರು, ಬಲವುಳ್ಳವರು ಆಗಿರುತ್ತಾರೆ. ನಾವು CC ಕ್ಯಾಮರಾದಲ್ಲಿ ಯೂಟ್ಯೂಬ್ನಲ್ಲಿ ನೋಡುತ್ತಾ ಇರುತ್ತೇವೆ. ಯಾವುದೋ ತಿಳಿಯದ ಆತ್ಮ ಬಂದು ರಕ್ಷಿಸಬಹುದು, ಬೆಳಕಾಗಿ ಬಂದು ರಕ್ಷಿಸುವುದು. ಅವನ್ನೆಲ್ಲ ಪಕ್ಕಕ್ಕೆ ಇಟ್ಟರೆ ನಿಜವಾಗಲೂ ದೇವದೂತರು ಸಹಾಯ ಮಾಡುತ್ತಾರೆ. ಒಂದು ರಕ್ಷಣಾ ವಲಯವಾಗಿ ಬಂದು ಸಂಧಿಸುತ್ತಾರೆ. ನೂಕಲ್ಪಟ್ಟ ದೇವದೂತರು ಬೆಳಕಿನ ದೇವದೂತರಾಗಿ ಮಾರ್ಪಟ್ಟು ಮೋಸ ಮಾಡುತ್ತಾವೆ, ಬದಲಾವಣೆಗೆ ಕೂಡ ಆಗುತ್ತಾರೆ. ಬದಲಾವಣೆ ಸಿನಿಮಾದಲ್ಲಿ ಇಲ್ಲ ಅಂದರೆ ರೋಬೋಟಿಕ್ ಸಿನಿಮಾದಲ್ಲಿ ಕೂಡ ಬದಲಾವಣೆ ನಾವು ನೋಡುತ್ತೇವೆ. ದೇವದೂತರಿಗೂ ಕೂಡ ಬದಲಾವಣೆ ಆಗುವ ಶಕ್ತಿ ಇದೆ. ಪ್ರಕಾಶ ರೂಪವುಳ್ಳದಾಗಿ ಬದಲಾವಣೆ ಆಗುತ್ತವೆ. ದುರಾತ್ಮಗಳಿಗೆ ಅಧಿಕಾರವಿಲ್ಲ. ಮನುಷ್ಯರೊಳಗೆ ಹೋಗಲು ಮತ್ತು ಅವರನ್ನ ಹತೋಟಿಗೆ ತೆಗೆದುಕೊಳ್ಳಲು ಅಧಿಕಾರವಿಲ್ಲ. ದೇವರಿಗೆ ದೂರವಾಗಿರುವಾಗ ಪ್ರತಿ ಸಾರಿ ನಿಮ್ಮನ್ನು ಒಳಪಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾನೆ. ಬಲಹೀನತೆಯಲ್ಲಿ, ಅವಿಶ್ವಾಸದಲ್ಲಿ, ಆಸೆಗಳು, ಕೋರಿಕೆಗಳು, ಪಾಪದಲ್ಲಿ ಈ ದುರಾತ್ಮನಿಗೆ ಜಾಗ ಕೊಡುತ್ತಾರೆ. ಅಷ್ಟೇ, ಆಗ ಮಾತ್ರ ನಿಮ್ಮನ್ನು ವಶಪಡಿಸಿಕೊಳ್ಳುತ್ತಾನೆ. ದೂತರು ಯಾವಾಗಲೂ ಕೂಡ ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು ಮತ್ತು ಮಕ್ಕಳಾಗಿ ಇಲ್ಲ. ಎಲ್ಲಿಯೂ ಬರೆಯಲ್ಪಡಲಿಲ್ಲ. ಯಾವಾಗಲೂ ಅವರನ್ನು ಯೌವನಸ್ಥರಾಗಿ ಬರೆಯಲ್ಪಟ್ಟರು. ವಯಸ್ಸಿನಲ್ಲಿ ಇರುವಂತಹ ವ್ಯಕ್ತಿಗಳಾಗಿ ಸೃಷ್ಟಿಸಲ್ಪಟ್ಟರು, ಹಾಗೆ ಬರೆಯಲ್ಪಟ್ಟರು. ದೂತರು ಯಾವಾಗಲೂ ಯೌವನಸ್ಥರಾಗಿಯೇ ಇರುತ್ತಾರೆ. ಚಿಕ್ಕ ಮಕ್ಕಳು, ಮುದುಕರು ಎಂಬ ದೂತರು ಇರುವುದಿಲ್ಲ. ಗ್ರೀಕ್, ರೋಮ್ ದೇವತೆಗಳ ಹೆಸರಿನಲ್ಲಿ ಚಿಕ್ಕ ಮಕ್ಕಳನ್ನು ದೇವದೂತರಾಗಿ ಚಿತ್ರೀಕರಿಸಿದರು. ಆಗಿನಿಂದ ಈ ಚಿಕ್ಕ ಮಕ್ಕಳನ್ನು ದೇವದೂತರಾಗಿ ಚಿತ್ರಿಸಲು ಪ್ರಾರಂಭವಾಯಿತು. ದೇವದೂತರು ತಲೆಯಿಂದ ಒಂದು ಕಾಂತಿಯುತವಾದ ಬೆಳಕು ಬರುತ್ತದೆ ಎಂದು ತುಂಬ ಜನ ಅಂದುಕೊಳ್ಳುತ್ತಾರೆ. ಅದು ತಪ್ಪು, ಹಾಗೆ ಇರುವುದಿಲ್ಲ. ದೇವದೂತರು ಬಂದು ನಮ್ಮ ಸಂಗಡ ಇರುತ್ತಾರೆ ಎಂಬುದು ತಪ್ಪು. ಇಲ್ಲಿ ನಮ್ಮ ಕೂಡ ಇರುತ್ತಾರೆ, ಸಭೆಯಲ್ಲಿ ಇರುತ್ತಾರೆ, ಗಿಡದ ಮೇಲೆ ಇರುತ್ತಾರೆ, ಅಲ್ಲಿ ಇಲ್ಲಿ ಇರುತ್ತಾರೆ ಅಂದುಕೊಳ್ಳಬೇಡಿರಿ. ಅವರು ಹೆಚ್ಚಾಗಿ ಇರುವುದಿಲ್ಲ. ಬಂದ ಕೆಲಸ ಮುಗಿಸಿ ಹೋಗಿಬಿಡುತ್ತಾರೆ. ಗಾಬ್ರಿಯೇಲ್, ಮಿಕಾಯೇಲ್ ಕೂಡ ಬಂದಂತಹ ದೇವದೂತರು ಕೂಡ ಹೆಚ್ಚಿನ ಸಮಯ ಕಳೆಯಲಿಲ್ಲ. ಅವರ ಕೆಲಸವನ್ನು ಮುಗಿಸಿಕೊಂಡು ನಂತರವೇ ಹೊರಟು ಹೋಗುತ್ತಾರೆ. ಹೆಚ್ಚಿನ ಸಮಯ ದೇವದೂತರು ಇರುವುದಿಲ್ಲ. ಸೈತಾನನು ದೇವರ ಮುಂದೆ ಪ್ರಧಾನ ದೂತನು, ಸುಂದರವಾದ ದೇವದೂತನು ಆಗಿದ್ದನು. ದೇವರ ಸಿಂಹಾಸನದ ಮುಂದೆ ಕೆಲಸ ಮಾಡುವ ದೂತನು ಪಾಪ ಮಾಡಿ ನೂಕಲ್ಪಟ್ಟ ದೂತನು ಆದನು. ಒಂದು ಕಡೆ ಕೆರೂಬಿಯಾಗಿ ಪ್ರತ್ಯೇಕಿಸಲ್ಪಟ್ಟು ವ್ಯಕ್ತಿಯಾಗಿ ಕಾಣಿಸುತ್ತಾನೆ. ಕೆರೂಬಿನಿಂದ ಬಂದಂತಹ ವ್ಯಕ್ತಿಯಾದ ಈ ಸೈತಾನನು ಎಂದು ನಾವು ಅಂದುಕೊಳ್ಳಬಹುದು. ದೇವದೂತರಿಗೆ ಸ್ವತಂತ್ರ ಇಚ್ಛೆ ಇರುತ್ತದೆ.
ಅವರೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ದೇವದೂತರಿಗೂ ಕೂಡ ಆ ವಿಧವಾಗಿ ಸ್ವತಂತ್ರ ಇಚ್ಛೆ ಇರುತ್ತದೆ. ದೇವದೂತರು ಆನಂದಿಸುತ್ತಾರೆ, ಕೀರ್ತನೆಗಳನ್ನು ಹಾಡುತ್ತಾರೆ, ಜಯಧ್ವಜವನ್ನು ಮಾಡುತ್ತಾರೆ. ದೇವದೂತರಿಗೆ ಭಾವನೆಗಳು ಕೂಡ ಇರುತ್ತವೆ. ಆದರೆ ದುಃಖಗಳು, ಬಾಧೆಗಳು, ಸಮಸ್ಯೆಗಳು ಇಂತಹವುಗಳು ಮಾತ್ರ ಇರುವುದಿಲ್ಲ. ಬಾಧೆಪಟ್ಟರು ಎಂದರೆ ಅದು ಮನುಷ್ಯರಿಗೋಸ್ಕರ ಮಾತ್ರವೇ ಬಾಧೆಪಟ್ಟರು. ದೇವರಿಗೂ ಮನುಷ್ಯರಿಗೂ ಇರುವಂತಹ ಸಂಬಂಧ ಹಾಳಾದರೆ ದುಃಖ ಪಡುತ್ತಾರೆ ಹೊರತು ಅವರಿಗೆ ದುಃಖ, ಬಾಧೆ, ಸಮಸ್ಯೆಗಳು ಇರುವುದಿಲ್ಲ. ಅವರಿಗಾಗಿ ಅವರು ಎಂದಿಗೂ ಅಳುವುದಿಲ್ಲ. ಅಂತಹ ಭಾವನೆಗಳು ಇರುವುದಿಲ್ಲ. ಯಾವಾಗಲೂ ಆನಂದಿಸುತ್ತಾರೆ, ಕೀರ್ತಿಸುತ್ತಾರೆ, ಆಡುತ್ತಾರೆ. ಇಂತಹ ಭಾವನೆಗಳು ಇರುತ್ತವೆ. ಆ ವರದಿಗೆ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಕ್ರಿಸ್ತರಿಗೆ ಅವರು ಸದೃಶ್ಯವಾಗಿ ಇರುತ್ತಾರೆ, ಸದೃಶ್ಯವಾಗಿ ಸೇವೆ ಮಾಡುತ್ತಾರೆ. ಹಾಗೆ ದೇವರಿಗೂ ಮನುಷ್ಯರಿಗೂ ಸೇವೆ ಮಾಡುತ್ತಾರೆ. ದೂತರು ಮನುಷ್ಯರ ಪಕ್ಷದಲ್ಲಿ ಕೂಡ ಹೋರಾಡುತ್ತಾರೆ. ಈ ವಿಷಯಗಳು ಎಲ್ಲ ಕೂಡ ದೇವದೂತರ ಬಗ್ಗೆ ಆಗಿರುತ್ತದೆ. ವಾಕ್ಯಾನುಸಾರವಾಗಿ ತಿಳಿಯದಂತಹ ವಿಷಯಗಳನ್ನು ವಿವರಿಸಿದ್ದೇನೆ. ಕ್ಲುಪ್ತವಾಗಿ ಕಡಿಮೆ ಸಮಯದಲ್ಲಿ ನಿಮಗೆ ತಿಳಿಸಿದ್ದೇನೆ. ಆದರೆ ನಾವು ಇನ್ನೂ ಬೈಬಲ್ಗೆ ಒಳಗಾಗಿ ಧ್ಯಾನಿಸಿದರೆ ನಮಗೆ ತಿಳಿಯದಂತಹ ವಿಷಯಗಳು ದೇವರು ನಮಗೆ ತಿಳಿಸುತ್ತಾರೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.